ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮಾವಿನಕಾಯಿನೆಲ್ಲ ನೀಟಾಗಿ ತೊಳೆದಿಟ್ಕೊಳ್ಳಿ, ಜೀಡಿ ಹೋಗೋ ಥರ ಒಂದೊಂದಾಗಿ. ನಂತರ ಒಂದು ಬಟ್ಟೆ ತೊಗೊಂಡು ನೀರೆಲ್ಲ ಸ್ವಲ್ಪನೂ ನೀರಿರಬಾರ್ದು, ಡ್ರೈ ಆಗೋ ಥರ ನೀಟಾಗಿ ಒರೆಸಿ ಒಂದೊಂದಾಗಿ ಒಂದು ನ್ಯೂಸ್ ಪೇಪರ್ ಮೇಲೆ ಇಟ್ಕೊಳ್ಳಿ. ನೀಟಾಗಿ ಒರೆಸ್ಬೇಕು, ನೀರಿರ್ಬಾರ್ದು. ಸ್ವಲ್ಪನೂ ನೀರಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ನಂತರ ಒಂದು ಅರ್ಧ kg ಅಷ್ಟು ಹಸಿಮೆಣ್ಸಿನ್ಕಾಯಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ ನಂತರ ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒರೆಸ್ಕೊಳ್ಳಿ, ಸ್ವಲ್ಪನೂ ನೀರಿರಬಾರ್ದು. ಮತ್ತು ಮೆಣಸಿನ್ಕಾಯಿನೂ ಮಾವಿನಕಾಯಿನ ಎರಡನ್ನೂ ಹಾರಾಗಿ ಬಿಡಬೇಕು ನೀಟಾಗಿ. ನಂತರ ಒಂದೊಂದೇ ಮಾವಿನಕಾಯಿ ತೊಗೊಂಡು ಜೀಡಿ ಇರೋ ಕಡೆ ಕಟ್ ಮಾಡಿ ಆಚೆ ಬಿಸಾಕಿ ಸ್ಲೈಸಸ್ ಮಾಡ್ಕೊಳ್ಳಿ. ಯಾವ ಸೈಜ್ ಬೇಕೋ ಆ ಸೈಜ್ ಸ್ಲೈಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಹಾಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೋಬೇಕು ಉದ್ದುದ್ದ. ನಂತರ ಒಂದು 5 kg ಅಷ್ಟು ಇಡಿಸೋಷ್ಟು ಬಾಕ್ಸ್ ತೊಗೊಳ್ಳಿ, ಇಲ್ಲ ಜಾರ್ ಇದ್ದರೆ ಜಾರ್ ತೊಗೊಳ್ಳಿ. ಸ್ವಲ್ಪನೇ ಮಾವಿನಕಾಯಿ ಅದರಲ್ಲಿ ಹಾಕಿ ಒಂದು 5 ಹಿಡಿಯಷ್ಟು, ನಂತರ 1 ಹಿಡಿಯಷ್ಟು ಮೆಣಸಿನ್ಕಾಯಿ ಹಾಕಿ 1 ಹಿಡಿ ಉಪ್ಪು ಹಾಕಿ ಇದೇ ಥರ ಮೂರನ್ನು ಸ್ವಲ್ಪನೇ ಹಾಕಿ ಬಾಕ್ಸ್ ಫಿಲ್ ಮಾಡಿ. ಮೆಣಸಿನ್ಕಾಯಿ ಯಾಕೆ ಹಾಕೋದಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಎಷ್ಟು ಮಾವಿನಕಾಯಿಗೆ ಉಪ್ಪು ಎಷ್ಟು ಹಾಕಬೇಕು, ಮೆಣಸಿನ್ಕಾಯಿ ಎಷ್ಟು ಹಾಕಬೇಕು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಬಾಕ್ಸ್ ಫಿಲ್ ಆದಮೇಲೆ ಈ ರೀತಿ 15 days ಬಿಸಿಲಲ್ಲಿ ಇಡೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.